ಹಾಯ್ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಜಾಕ್ ಫ್ರೂಟ್ ಗಟ್ಟಿ, ಹಲಸಿನ ಹಣ್ಣಿನ ಗಟ್ಟಿ ಮಾಡೋದಂತ ವಿವರವಾಗಿ ತಿಳಿಸಿಕೊಡ್ತೇನೆ. ಫಸ್ಟಿಗೆ ನೀವು ಜಾಕ್ ಫ್ರೂಟ್ ಗಟ್ಟಿ ಅಥವಾ ಇಡ್ಲಿ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು ಯಾವುದಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ಜಾಕ್ ಫ್ರೂಟ್ ಅಂತ ಹೇಳಿದ್ರೆ ಹಲಸಿನ ಹಣ್ಣು, ಹಣ್ಣಾಗಿರುವಂತಹ ಹಲಸಿನ ಹಣ್ಣು ಇದೆಯಲ್ವ, ಅದನ್ನು ನಾನು 1 kg ಇಲ್ಲಿ ತಗೊಂಡಿದ್ದೇನೆ. ಚೆನ್ನಾಗಿ ಅದರದ್ದು ಬೀಜ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೇಕು. ಅದರ ನಂತರ ಏನು ಬೇಕು ಹೇಳಿದರೆ, ಓವರ್ ನೈಟ್ ಸೋಕ್ ಮಾಡಿದಂತಹ 1 ಕಪ್ ರೈಸ್. ಇದು ನಾನು ರೈಸನ್ನು ಓವರ್ ನೈಟ್ ಸೋಕ್ ಮಾಡಿ ಇಟ್ಟಿದ್ದೆ, ಅದು ಚೆನ್ನಾಗಿ ಸೋಕ್ ಆಗಬೇಕು. ಈಗ ಮಿಕ್ಸಿ ಗ್ರೈಂಡರ್ ತಗೊಂಡು ಅದಕ್ಕೆ ಏನು ಜಾಕ್ ಫ್ರೂಟ್ ಇತ್ತಲ್ವ ಅದನ್ನು ಹಾಕಿಕೊಂಡು ಅದರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಬೇಕು. ನಾನು ಇಲ್ಲಿ ಜಾಗ್ರಿ ಹಾಕ್ಕೊಳ್ತಾ ಇದ್ದೇನೆ, ಪಾಮ್ ಜಾಗ್ರಿ. ಅದು 5ರಿಂದ 6 ಟೇಬಲ್ ಸ್ಪೂನಷ್ಟು ನೀವು ಜಾಗ್ರಿಯನ್ನು ಹಾಕಿಕೊಂಡು ಒಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಹಾಗೂ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್, ಇಲೈಚಿ ಪೌಡರ್ ಏನಿದೆ ಅದನ್ನು ಹಾಕಿಕೊಳ್ಬೇಕು. ಅದರ ಜೊತೆಗೆ 4ರಿಂದ 5 ಬ್ಲ್ಯಾಕ್ ಪೆಪ್ಪರ್, ಇದು ಸ್ವಲ್ಪ ಖಾರ ಟೇಸ್ಟ್ ಕೊಡಲಿಕ್ಕೆ 4ರಿಂದ 5 ಬ್ಲ್ಯಾಕ್ ಪೆಪ್ಪರ್ ಹಾಕಿ, ಇದಕ್ಕೇ 1/2 ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮಿಕ್ಸ್ ಮಾಡಿಟ್ಟುಕೊಂಡಂತಹ ಏನು ಮಿಕ್ಸರ್ ಇದೆ ಅಲ್ವಾ, ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಅದೇ ಸೇಮ್ ಜಾರಲ್ಲಿ ನೀವು ಏನು ಸೋಕ್ ಮಾಡಿಟ್ಟಿರುವಂಥ ರೈಸ್ ಇದೆಯಲ್ವ, ಓವರ್ ನೈಟ್ ಸೋಕ್ಡ್ ರೈಸ್, ಅದನ್ನು ಹಾಕಿಕೊಂಡು ಅದರ ಜೊತೆಗೆ 1/2 ಕೊಕೊನಟ್, ಏನು ತೆಂಗಿನಕಾಯಿ ಇದೆಯಲ್ವ, 1/2 ಹಸಿ ತೆಂಗಿನಕಾಯಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿಕೊಂಡು ಸ್ವಲ್ಪ ಇದಕ್ಕೇ ಸ್ವಲ್ಪ ಸಾಲ್ಟನ್ನು ಹಾಕಿಕೊಂಡು ಚೆನ್ನಾಗಿ ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡಿಟ್ಟಿರುವಂಥ ಮಿಕ್ಸ್ಚರನ್ನು ಕೂಡ ಅದೇ ಫಸ್ಟ್ ಏನು ಟ್ರಾನ್ಸ್ಫರ್ ಮಾಡಿದ ಬೌಲ್ ಇದೆಯಲ್ವ ಅದಕ್ಕೇ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನಾನು ಇಲ್ಲಿ ಇನ್ನು 1/2 ಉಳಿದಂತಹ ಕೊಕೊನಟ್ ಏನಿದೆ ಅದನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೇನೆ. ಇದು ಏನಂತ ಹೇಳಿದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗ ನಾವು ತಿಂತೀವಲ್ವ ಆಗ ಒಂದೊಂದು ಕೊಕೊನಟ್ ಹಾಕಿ ಈ ಥರ ಚಾಪ್ಡ್ ಮಾಡಿರುವಂತಹ ಜಾಕ್ ಫ್ರೂಟನ್ನು ಹಾಕಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ 1/2 ಕೊಕೊನಟ್, ಉಳಿದ 1/2 ಕೊಕೊನಟ್ ಮತ್ತು ಸ್ವಲ್ಪ ಕಾಲು 250 ಗ್ರಾಮ್ ಅಷ್ಟು ಜಾಕ್ ಫ್ರೂಟನ್ನು ಕಟ್ ಮಾಡಿಕೊಂಡು ಅದೇ ಮಿಕ್ಸ್ಚರಿಗೆ ಹಾಕಿಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ತಾರೆ.
ಈಗ ಜಾಕ್ ಫ್ರೂಟ್ ಗಟ್ಟಿ ಮಾಡುವ ಮಿಕ್ಸರ್ ಏನಿದೆ ಅದು ರೆಡಿ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ, ಬಾಳೆ ಎಲೆ ಇದೆ ಅಲ್ವಾ, ಬನಾನಾ ಲೀವ್ಸ್, ಅದನ್ನು ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ತೊಳೆದುಕೊಂಡು ಇಟ್ಕೊಳ್ಬೇಕು. ಇದು ಬಾಳೆ ಎಲೆ ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಎಲೆ ಇದ್ದರೆ ಅದನ್ನು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡು ಇದನ್ನು ಒಂದು ಸಲ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿಕೊಳ್ಬೇಕು. ಬಿಸಿ ಮಾಡೋ ಉದ್ದೇಶ ಏನಂತ ಹೇಳಿದರೆ, ನಾವು ಯಾವಾಗ ಮಿಕ್ಸರ್ ಹಾಕಿ ಫೋಲ್ಡ್ ಮಾಡ್ತೀವಲ್ವ, ಆಗ ಯಾವುದೇ ಕ್ರ್ಯಾಕ್ ಅಥವಾ ಯಾವುದೇ ಕಟ್ ಬರೋದು ಬೇಡ. ಅದಕ್ಕೋಸ್ಕರ ಸಾಫ್ಟ್ ಆಗಲಿಕ್ಕೆ, ಏನು ಲೀಫ್ ಇದೆಯಲ್ವ ಅದು ಸಾಫ್ಟ್ ಆಗಲಿಕ್ಕೆ ಈ ರೀತಿ ನೀವು ಚೆನ್ನಾಗಿ ಒಂದು ಸಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ. ಈಗ ಎಲ್ಲ ಕಟ್ ಮಾಡಿಟ್ಟಿರುವಂತಹ ಬಾಳೆ ಎಲೆ ಏನಿದೆ ಅದನ್ನು ಸಿಮಿಲರ್ ವೇಯಲ್ಲಿ ನಾನು ಹೀಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೇನೆ. ಈಗ ಬಿಸಿ ಮಾಡಿಟ್ಟಿರುವಂತಹ ಬಾಳೆ ಎಲೆ ಏನಿದೆ ಅದನ್ನು ತಗೊಂಡು ಈ ರೀತಿ ಮಿಕ್ಸರ್ ಏನು ಇದೆ ಅಲ್ವಾ, ಜಾಕ್ ಫ್ರೂಟ್ ಗಟ್ಟಿ ಮಾಡೋ ಮಿಕ್ಸರ್, ಅದನ್ನು ಈ ರೀತಿ ಮಿಡಲಲ್ಲಿ ಹಾಕಿಕೊಂಡು ನಾಲ್ಕು ಸೈಡ್ ಫೋಲ್ಡ್ ಮಾಡ್ಕೊಳ್ತೇನೆ. ಈ ರೀತಿಯಾಗಿ ನೀವು ಫೋಲ್ಡ್ ಮಾಡ್ಕೊಳ್ಬೇಕು. ಹೀಗೇ ಎಲ್ಲ ಮಿಕ್ಸರ್ ಫುಲ್ ಕಂಪ್ಲೀಟ್ ಖಾಲಿಯಾಗುವವರೆಗೂ ಈ ರೀತಿ ಬಾಳೆ ಎಲೆಯಲ್ಲಿ ಹಾಕಿ ನೀವು ಸೈಡಲ್ಲಿ ಇಟ್ಕೊಳ್ಬೇಕು. ನಾನು ಸ್ಟೀಮ್ ಮಾಡಲಿಕ್ಕೆ ಇಲ್ಲಿ ಇಡ್ಲಿ ಪಾತ್ರೆ ಏನಿದೆ ಅದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಒಂದು ಪ್ಲೇಟನ್ನು ತಗೊಂಡು, ನಿಮ್ಮ ಹತ್ರ ಸ್ಟೀಮರ್ ಇಲ್ಲ ಅಂತ ಹೇಳಿದರೆ ಈ ರೀತಿ ಇಡ್ಲಿ ಪಾತ್ರೆದು ಏನು ಒಂದು ಪ್ಲೇಟ್ ತಗೊಂಡು ಅದರ ಮೇಲೆ ಈ ರೀತಿ ಏನು ಪ್ರಿಪೇರ್ ಮಾಡಿರ್ತೀರಲ್ವ, ಅದು ಏನು ಫೋಲ್ಡ್ ಮಾಡಿಟ್ಟಿರ್ತೀರಲ್ವ ಮಿಕ್ಸ್ಚರ್, ಅದನ್ನು ಒಂದರ ಮೇಲೆ ಒಂದು ಇಟ್ಕೊಳ್ತಾ ಹೋಗಬೇಕು. ಚೆನ್ನಾಗಿ ಸೈಡಲ್ಲಿ ಒಂದರ ಮೇಲೆ ಒಂದು ಇಟ್ಕೊಳ್ತಾ ಹೋಗಬೇಕು. ಇದರ ಕೆಳಗೆ ನೀವು ಹಾಫ್ ನೀರನ್ನು ಹಾಕಿಕೊಂಡು ಅದರ ಮೇಲೆ ಒಂದು ಇಡ್ಲಿ ಪ್ಲೇಟನ್ನು ಇಟ್ಕೊಂಡು ಅದರ ಮೇಲೆ ನೀವು ಏನು ಪ್ರಿಪೇರ್ ಮಾಡಿಟ್ಟಿರ್ತೀರ ಬಾಳೆ ಎಲೆದ್ದು ಗಟ್ಟಿ, ಅದನ್ನು ಮೇಲೆ ಇಟ್ಕೊಂಡು ಹೋಗಬೇಕು. ಈ ರೀತಿ ನೋಡಿ, ಈ ರೀತಿ ನೀವು ಇದನ್ನು ಪ್ಲೇಸ್ ಮಾಡಬೇಕು. ಈ ಥರ ಪ್ಲೇಸ್ ಮಾಡಿ ಆದಮೇಲೆ ಏನು ಇದೆಯಲ್ವ, ಏನು ಮುಚ್ಚಳ ಇದೆಯಲ್ವ ಅದನ್ನು ಮುಚ್ಚಿಕೊಂಡು ಅಟ್ಲೀಸ್ಟ್ 15 to 20 ಮಿನಿಟ್ಸ್ ನೀವು ಸ್ಟೀಮ್ ಆಗಲಿಕ್ಕೆ ಬಿಡಬೇಕು. ಮಿಡ್ಲಲ್ಲಿ ಓಪನ್ ಮಾಡಬಾರ್ದು. ಮಿಡ್ಲಲ್ಲಿ ಓಪನ್ ಮಾಡೋದ್ರಿಂದ ಸ್ಟೀಮ್ ಏನಿರುತ್ತೆ ಅದು ಸರಿಯಾಗಿ ಏನು ಗಟ್ಟಿ ಇರುತ್ತೆ ಅದು ಬೇಯೋದಿಲ್ಲ. ಅದಕ್ಕೋಸ್ಕರ ಮಿಡ್ಲಲ್ಲಿ ಓಪನ್ ಮಾಡಿ ನೋಡಬಾರ್ದು. 15 to 20 ಮಿನಿಟ್ಸ್ ಇದಕ್ಕೆ ಮ್ಯಾಕ್ಸಿಮಮ್ ಟೈಮ್ ಸಾಕಾಗುತ್ತೆ. ಈಗ ನೋಡಿ 15 to 20 ಮಿನಿಟ್ಸ್ ಆಗಿದೆ. ಇದನ್ನು ನಾನು ಬೇರೆ ಒಂದು ಸಪ್ರೇಟ್ ಬೌಲ್ ಅಥವಾ ಕಂಟೈನರ್ ಏನಿದೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಇದು ನಿಮಗೆ ಆಲ್ಮೋಸ್ಟ್ 3 to 4 ಡೇಸ್ ಫ್ರಿಜ್ಜಲ್ಲಿ ಇಟ್ಟರೆ 3 to 4 ಡೇಸ್ ನಿಮಗೆ ಆರಾಮ್ಸೆ ಈ ಗಟ್ಟಿ ಏನು ತಿನ್ನಲಿಕ್ಕೆ ಸಿಗುತ್ತೆ. ನೋಡಿ ಈ ಥರ ಆಗಿದೆ. ಬಾಳೆ ಎಲೆದ್ದು ಕಲರ್ ಕೂಡ ಚೇಂಜ್ ಆಗಿದೆ. ಈ ರೀತಿ ಆದಮೇಲೆ ನೀವು ತೆಗೆದುಕೊಂಡು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಇದನ್ನು ನೀವು 2 to 3 ಡೇಸ್ ಸೇವಿಸಬಹುದು. ಈಗ ನೋಡಿ ನಾನು ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಯಾವ ರೀತಿ ಜಾಕ್ ಫ್ರೂಟ್ ಗಟ್ಟಿ ಅಂತೂ ರೆಡಿಯಾಗಿದೆ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ನೀವು ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ಈ ಸ್ವೀಟನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಯಾರಿಗೂ ಜಾಕ್ ಫ್ರೂಟ್ ಇಷ್ಟ ಇಲ್ಲ ಅವರು ಕೂಡ ಇಷ್ಟಪಟ್ಟು
ಇದನ್ನು ತಿಂತಾರೆ. ಸೊ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.